ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಡಿಸೈನ್ ತೋರಿಸ್ತೀನಿ. ಆ ಡಿಸೈನ್ಗೆ ಬೇಕಾಗಿರೋಂಥದ್ದು ಈ ಬೀಡ್ಸ್ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಬಟ್ಟೆಗೆ ಲಾಕ್ ಮಾಡಿಕೊಂಡು 5 ಚೈನ್ಗಳನ್ನ ನಾವು ಹಾಕ್ಕೊಬೇಕಾಗತ್ತೆ. 2 3 4 5 ಚೈನ್ ಹಾಕಿದ್ಮೇಲೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ಅದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 4 ಚೈನ್ ತೊಗೊಬೇಕು. 4 ಚೈನ್ ತೊಗೊಂಡು ಅದು ಸಹ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಬೀಡ್ಸ್ನ ಹಾಕಬೇಕು. ಬೀಡ್ಸ್ ಹಾಕಿ ಬೀಡ್ಸ್ನ ಲಾಕ್ ಮಾಡಬೇಕು. ಅದು ಸಹ ಎಲ್ಲಿಗೆ ಬರುತ್ತೆ ನೋಡಿ ನಾವು ಅದನ್ನು ಲಾಕ್ ಮಾಡಬೇಕು. ಬೀಡ್ಸ್ನ ಲಾಕ್ ಮಾಡಾದ್ಮೇಲೆ 6 ಚೈನ್ ಹಾಕಬೇಕು. 6 ಚೈನ್ಗಳನ್ನ ನಾವು ಹಾಕಬೇಕು. 2 ಆಗಿದೆ, 3 4 5 6 ಚೈನ್ ಆದಮೇಲೆ ಬಟ್ಟೆನ ನಾವು ಟರ್ನ್ ಮಾಡ್ಕೊಬೇಕು. ಹಿಂಭಾಗದ ಸೈಡ್ ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡು ನಾವು ಬೀಡನ್ನ ಲಾಕ್ ಮಾಡಿದ್ದೀವಲ್ಲ ಬೀಡನ್ನ ಲಾಕ್ ಮಾಡಿರೋ ಲಾಕಲ್ಲಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 3 ಚೈನ್ನ ಹಾಕಬೇಕು. 3 ಚೈನ್ ಹಾಕಿ 4 ಚೈನ್ ಲಾಕ್ ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಾದ್ಮೇಲೆ ನಾವು ಬಟ್ಟೆನ ಸೀದಾ ಮಾಡ್ಕೊಬೇಕು. ಸೀದಾ ಮಾಡಿಕೊಂಡು 5 ಕಂಬಗಳನ್ನ ನಾವು ಹಾಕ್ಕೊಬೇಕು. 5 ಕಂಬನ ನಾವು ಈ 6 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದರೊಳಗಡೆ ಹಾಕ್ಕೊಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಲ್ಲೊಂದು 2ರಲ್ಲೊಂದು ಒಂದು ಕಂಬ ಆಯಿತು. 2 3 4 5 ಕಂಬಗಳನ್ನ ಹಾಕಿದ್ದೀನಿ. ಇವಾಗ 3 ಚೈನ್ ಹಾಕ್ಕೊಬೇಕು. 2 3 ಈ 3 ಚೈನನ್ನು 6 ಚೈನ್ ಒಳಗಡೆ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ತಿರ್ಗಾ 2 ಚೈನ್ ಹಾಕ್ಕೊತೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಮತ್ತೆ 5 ಕಂಬಗಳನ್ನ ನಾವು ಹಾಕಬೇಕು. 1 2 3 4 5 ಚೈನ್ ಆದಮೇಲೆ 5 ಕಂಬ ಆದಮೇಲೆ 3 ಚೈನ್ ಹಾಕ್ಕೊಬೇಕು. 3 ಕಂಬ ಆದಮೇಲೆ 6 ಚೈನಿಗೆ ನಾವು ಅದನ್ನು ಲಾಕ್ ಮಾಡಬೇಕು. 6 ಚೈನಿಗೆ ಲಾಕ್ ಮಾಡಾದ್ಮೇಲೆ ಮತ್ತೆ 2 ಚೈನ್ ಹಾಕ್ಕೊಬೇಕು. ಮತ್ತು 5 ಕಂಬಗಳನ್ನ ಹಾಕಬೇಕು. 1 ಹೀಗೆ ಪೆಟಲ್ ಥರ ಫಾರ್ಮ್ ಆಗುತ್ತೆ, ಕಾಣಿಸುತ್ತೆ. ಇದನ್ನು ಬಟ್ಟೆಗೆ ಲಾಕ್ ಮಾಡ್ತೀವಿ. ಲಾಸ್ಟಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸೀರೆಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನು ಒಂದೇ ಥ್ರೆಡ್ಡಲ್ಲಿ ಡಿಸೈನ್ ಆಗುತ್ತೆ. ಲಾಸ್ಟ್ ಫೈನಲಾಗಿ ಹೀಗೆ ಕಾಣಿಸುತ್ತೆ. ಮತ್ತು 5 ಚೈನ್ ಹಾಕ್ಕೊಬೇಕು.
ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. 4 ಚೈನ್ ಹಾಕ್ಕೊಬೇಕು. 4 ಚೈನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ದಾರನ ಮೇಲ್ಭಾಗಕ್ಕೆ ತಗೊಂಡು ಒಂದು ಬೀಡ್ಸ್ನ ಹಾಕಬೇಕು. ಬೀಡ್ಸ್ನ ಹಾಕಿ ಬೀಡ್ಸ್ನ ಲಾಕ್ ಮಾಡಬೇಕು. ಬೀಡ್ಸ್ನ ಲಾಕ್ ಮಾಡಬೇಕು ಮತ್ತು ಬಟ್ಟೆಗೂ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 6 ಚೈನ್ ತೊಗೊಬೇಕು. 6 ಚೈನ್ ತೊಗೊಂಡ್ಮೇಲೆ ಬಟ್ಟೆ ಟರ್ನ್ ಮಾಡಿಕೊಂಡು ಬೀಡ್ಸ್ ಹತ್ರ ಇರೋ ಲಾಕ್ಗೆ ನಾವು ಲಾಕ್ ಮಾಡಬೇಕು. 3 ಚೈನ್ ತೊಗೊಬೇಕು. 3 ಚೈನ್ ತೊಗೊಂಡು 4 ಚೈನ್ ಲಾಕ್ ಒಳಗಡೆ ಲಾಕ್ ಮಾಡಬೇಕು. ಬಟ್ಟೆನ ಮತ್ತೆ ಫ್ರಂಟ್ಗೆ ಟರ್ನ್ ಮಾಡ್ಕೊಬೇಕು. ಸೀದಾ ಭಾಗಕ್ಕೆ ಟರ್ನ್ ಮಾಡಿಕೊಂಡು 5 ಕಂಬಗಳನ್ನ ನಾವು 6 ಚೈನ್ ಒಳಗಡೆ ಹಾಕ್ಕೊಬೇಕು. ಬೀಡ್ ಸುತ್ತ ಚೈನ್ ಬಂದಿದೆಯಲ್ಲ, 6 ಚೈನ್ ಹಾಕಿದ್ದೀವಲ್ಲ, ಆ ಚೈನ್ಗೆ 5 ಕಂಬಗಳನ್ನ ನಾವು ಹಾಕ್ಕೊಬೇಕಾಗತ್ತೆ. ಐದು ಕಂಬಗಳನ್ನ ನಾವು ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಬೇಕು. 3 ಚೈನ್ ಆದಮೇಲೆ ಇದರೊಳಗಡೆ 6 ಚೈನ್ ಒಳಗಡೆ ನಾವು ಲಾಕ್ ಮಾಡಬೇಕು. ಮತ್ತು 2 ಚೈನ್ ಹಾಕ್ಕೊಬೇಕು. 2 ಚೈನ್ಗಳನ್ನ ಹಾಕ್ಕೊಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ 5 ಕಂಬಗಳನ್ನ ಹಾಕ್ಕೊಬೇಕು. ನಾಲ್ಕು 5 ಚೈನ್ ಹಾಕ್ಕೊಂಡು ಮೇಲೆ ನಾವು 5 ಕಂಬಗಳನ್ನ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಬೇಕು. ಕಂಬ ಹಾಕಿದ್ದೀನಿ. ಈಗ 3 ಚೈನು ಹಾಕ್ಕೊಂಡು ಮತ್ತೆ 2 ಚೈನ್ಗಳನ್ನ ಹಾಕ್ಕೊಬೇಕು. 3 ಚೈನ್ ಹಾಕೋದು ನಾವು ಲಾಕ್ ಮಾಡ್ತೀವಿ. 2 ಚೈನ್ ಹಾಕಿದ ತಕ್ಷಣ ನಾವು ಕಂಬ ಸ್ಟಾರ್ಟ್ ಮಾಡಬೇಕು. 5 ಕಂಬಗಳನ್ನ ನಾವು ಹಾಕಬೇಕು. ಒಂದು 2 3 4 5 ಕಂಬಗಳನ್ನ ನಾವು ಹಾಕಿದ್ವಿ. ಈ ಥರ ಕಾಣಿಸುತ್ತೆ. ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ನಾವು ಲಾಕ್ ಮಾಡಬೇಕು. ಹೀಗೆ ಕಾಣಿಸುತ್ತೆ. ನಾವು 5 ಚೈನ್ ಏನು ಹಾಕಿರ್ತೀವೋ ಆ ಜಾಗದಲ್ಲಿ ಕುಚ್ಚು ಬರುತ್ತೆ. ಮತ್ತು 5 ಚೈನ್ ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೀರೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. 5 ಚೈನ್ ಹಾಕ್ಕೊಬೇಕು.
ಮತ್ತು 4 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಗೊತ್ತಿದೆ, ಇದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಹೀಗೆ ಡಿಸೈನ್ ಕಾಣಿಸುತ್ತೆ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.